ಇವತ್ತಾಗಲೇ 14th ಏಪ್ರಿಲ್ ನಿಮ್ ಎಕ್ಸಾಮ್ ಇರೋದು 23rd ಸ್ಟೂಡೆಂಟ್ಸ್. ಹಬ್ಬ ಅಂದ್ರೆ ನಿಮ್ಮ ಹತ್ರ 8 ದಿವಸ ಇದೆ. ಈ ನೆಕ್ಸ್ಟ್ 8 ಡೇಸ್ ನೀವು ಯಾವ ತರ ಯೂಸ್ ಮಾಡ್ತಿರಲ್ಲ, ನಿಮ್ದು KCET ರ್ಯಾಂಕ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ, ನಿಮ್ದು ಸೆಕೆಂಡ್ PUC ಅಲ್ಲಿ ನಿಮ್ಮ ಹತ್ರ ಎಕ್ಸಾಮ್ 1 ಆದ್ಮೇಲೆ ಎಕ್ಸಾಮ್ 2 ಇದೆ. ಬಟ್ KCET ಎಕ್ಸಾಮ್ ಇರೋದು ಒಂದೇ ಎಕ್ಸಾಮ್. ಈ ಒಂದ್ ಎಕ್ಸಾಮ್ ನ ನೀವು ಒಳ್ಳೆ ಚೆನ್ನಾಗಿ ಬರಿಬೇಕಂದ್ರೆ, ಒಳ್ಳೆ ಮಾರ್ಕ್ಸ್ ಬರ್ಬೇಕಂದ್ರೆ ಇದು ವಿಡಿಯೋ ಸ್ಟೂಡೆಂಟ್ಸ್ ಪ್ಲೀಸ್ ಎಂಡ್ ನೋಡಿ. ವೆರಿ ಇಂಪಾರ್ಟೆಂಟ್ ವಿಡಿಯೋ ಫಾರ್ ಆಲ್ ಆಫ್ ಸ್ಟೂಡೆಂಟ್ಸ್. ಈಗ ಫಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸ್, ಯಾವುದೇ ತರದ್ದು ಹೊಸ ಚಾಪ್ಟರ್ ಸ್ಟೂಡೆಂಟ್ಸ್ ಕಲಿಯಕ್ ಹೋಗ್ಬೇಡಿ. ಈಗ ನೀವು ಹೊಸ ಚಾಪ್ಟರ್ ಕಲ್ತ್ರೆ ಅದನ್ನ ಕಲ್ತಿ ಅರ್ಥ ಮಾಡ್ಕೊಂಡು ಕ್ವಶನ್ ಸಾಲ್ವ್ ಮಾಡೋಷ್ಟರಲ್ಲಿ ತುಂಬಾ ಟೈಮ್ ವೇಸ್ಟ್ ಆಗ್ಬಿಡುತ್ತೆ. ಸೊ ಹೊಸ ಚಾಪ್ಟರ್ ಸ್ಟೂಡೆಂಟ್ಸ್ ಸ್ಟಾರ್ಟ್ ಮಾಡಕ್ಕಂತೂ ಹೋಗ್ಬಿಡಿ ಹೊಸ ಚಾಪ್ಟರ್ನ ಈಗ. ಓಕೆನಾ? ಡೋಂಟ್ ಸ್ಟಾರ್ಟ್ ನ್ಯೂ ಚಾಪ್ಟರ್ಸ್. ಈ ಗೊತ್ತಿರೋ ಚಾಪ್ಟರ್, ನಿಮಗೆ ಗೊತ್ತಿರೋ ಚಾಪ್ಟರ್ ಅಲ್ಲಿ ಹೈ ವೇಟೇಜ್ ಟಾಪಿಕ್ಸ್ ನ ಮತ್ತೆ ರಿವೈಸ್ ಮಾಡಿದಾಗ ಕ್ವಶನ್ಸ್ ನ ಮಾಡ್ತಾ ಹೋಗಿ. ಸ್ಟೂಡೆಂಟ್ಸ್ ನಿಜ ಹೇಳಿ ಸ್ಟೂಡೆಂಟ್ಸ್, ಎಲ್ಲರೂ ಕೂಡ ಹಾರ್ಟ್ ಮೇಲೆ ಕೈ ಹೇಳಿ, ಆರ್ ಯು ಸಾಲ್ವಿಂಗ್ ಎವ್ರಿ ಸಿಂಗಲ್ ಡೇ ಮಿನಿಮಮ್ 100 ಕ್ವಶನ್ಸ್? ಎವ್ರಿ ಸಿಂಗಲ್ ಡೇ ಮಿನಿಮಮ್ ಆಗಿ ನೀವು 100 ಕ್ವಶನ್ಸ್ ನ ಸಾಲ್ವ್ ಮಾಡ್ತಿದ್ರೆ ಒಳ್ಳೆಯ ಸ್ಟೂಡೆಂಟ್ಸ್. ಮಾಡಿಲ್ಲ ಅಂದ್ರೆ ಸ್ಟಾರ್ಟ್ ಮಾಡಿ. ಈ ಟೈಮು, ಈ 8 ಡೇಸ್ ನಿಮ್ ಫ್ಯೂಚರ್ ನೇ ಕಂಪ್ಲೀಟ್ ಚೇಂಜ್ ಮಾಡ್ಬೋದು. ಯಾವ ಕಾಲೇಜ್ ನೀವು ಹೋಗ್ಬೇಕು, ಯಾವ ಕಾಲೇಜ್ ನೀವು ಹೋಗಲ್ಲ, ಎಲ್ಲ ಡಿಸೈಡ್ ಮಾಡುತ್ತೆ ನೆಕ್ಸ್ಟ್ 8 ಡೇಸ್ ಸ್ಟೂಡೆಂಟ್ಸ್. ವೆರಿ ವೆರಿ ಇಂಪಾರ್ಟೆಂಟ್ ಟೈಮ್ ಇದು. ಈಗ ಸಬ್ಜೆಕ್ಟ್ ಪ್ರಯಾರಿಟಿ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ಕಮೆಂಟ್ ಅಲ್ಲಿ ಹಾಕಿ, ವಿಚ್ ಇಸ್ ಯೋರ್ ಫೇವ್ರೇಟ್ ಅಂಡ್ ಸ್ಟ್ರಾಂಗ್ ಸಬ್ಜೆಕ್ಟ್? ಬಯಾಲಜಿನ, ಕಂಪ್ಯೂಟರ್ ಸೈನ್ಸ್ ನಿಮ್ಗೆಲ್ಲ ಬಿಡಿ, ಫಿಸಿಕ್ಸ್, ಕೆಮಿಸ್ಟ್ರಿನ, ಸ್ಟೂಡೆಂಟ್ಸ್ ಏನು ಮ್ಯಾಥ್ಸ್? ಲೆಟ್ ಮೀ ನೋ ಇನ್ ದ ಕಮೆಂಟ್ಸ್ ಸ್ಟೂಡೆಂಟ್ಸ್. ಆ ಸಬ್ಜೆಕ್ಟ್ ನ ಇನ್ನ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಬಯಾಲಜಿಯಲ್ಲಿ ನಿಮ್ದು 1 ಮಾರ್ಕ್ ಹೋಗ್ಬಾರ್ದು, ಫಿಸಿಕ್ಸ್ ಅಲ್ಲಿ ನಿಮ್ದು 1 ಮಾರ್ಕ್ ಹೋಗ್ಬಾರ್ದು, ಕೆಮಿಸ್ಟ್ರಿ ಸ್ಟ್ರಾಂಗ್ ಸಬ್ಜೆಕ್ಟ್ ಆಗಿದ್ರೆ ಅದರಲ್ಲಿ 1 ಮಾರ್ಕ್ ಹೋಗ್ಬಾರ್ದು. ಆ ತರ ಮಾಡ್ಕೊಳ್ಳಿ ನೆಕ್ಸ್ಟ್ 4 ಡೇಸ್ ಅಲ್ಲಿ. ಅದಾದ್ಮೇಲೆ ವಿಕೆ ಸಬ್ಜೆಕ್ಟ್ ತಗೊಳ್ಳಿ, ವಿಕೆ ಸಬ್ಜೆಕ್ಟ್ ನ ಇಂಪ್ರೂವ್ ಮಾಡಿ. ಆಮೇಲೆ ನಾವು ಸ್ಟೂಡೆಂಟ್ಸ್, ವಾಟ್ ಎಕ್ಸಾಕ್ಟ್ ಇಸ್ ದ ಪ್ಲಾನ್ ಸ್ಟೂಡೆಂಟ್ಸ್? ವೇದಾಂತು ಕರ್ನಾಟಕ ಕಡೆಯಿಂದ ನಿಮಗೆ ಏನ್ ಪ್ಲಾನ್ ಸಿಗುತ್ತೆ ಸ್ಟೂಡೆಂಟ್ಸ್? ಇಲ್ಲಿವರೆಗೂ ನೀವು ಅಕಸ್ಮಾತ್ ವಿಡಿಯೋ ನೋಡಿದ್ರೆ ಪ್ಲೀಸ್ ಎಲ್ಲರೂ ಕೂಡ ಒಂದು ವಿಡಿಯೋ ಲೈಕ್ ಮಾಡೋದು ಮರಿಬೇಡಿ. ನಾ ಹೇಳಿದಿಲ್ಲ, ಕಮೆಂಟ್ ಮಾಡಕ್ ಹೋಗ್ಬೇಡಿ ಸ್ಟೂಡೆಂಟ್ಸ್, ಕಮೆಂಟ್ ಮಾಡಕ್ ಹೋಗಿ. ಪ್ಲೀಸ್ ಕಮೆಂಟ್ ಮಾಡಿ. ಇಟ್ ಮೇಕ್ಸ್ ಮಿ ನೋ ದಟ್ ಎಸ್ ನಮ್ಮ ಮಕ್ಕಳು ಈ ತರ, ಇವ್ರಿಗೆ ಈ ಸಬ್ಜೆಕ್ಟ್ ಇಷ್ಟ, ಈ ಸಬ್ಜೆಕ್ಟ್ ಚೆನ್ನಾಗಿ ಬರುತ್ತೆ ಇವ್ರಿಗೆ, ನನ್ಗೆ ಗೊತ್ತಾಗುತ್ತೆ. ಓಕೆನಾ? ಈಗ ಸ್ಟೂಡೆಂಟ್ ಪ್ಲಾನ್ ಇಸ್ ವೆರಿ ಸಿಂಪಲ್. ಇವತ್ತು 14th ಏಪ್ರಿಲ್, ನಾಳೆ 15th ಇಂದ 16th. 15-16 ನಾವೇನ್ ಮಾಡ್ತೀವಿ? 15 ಮತ್ತೆ 16 ನಿಮಗೆ ಸ್ಟೂಡೆಂಟ್ಸ್, 15 ಮತ್ತೆ 16 ನಿಮ್ಗೆ ಪ್ರಿಡಿಕ್ಟರ್ ಪೇಪರ್ ಮಾಡ್ತೀವಿ ಸ್ಟೂಡೆಂಟ್ಸ್. ಏನಪ್ಪಾ ಸ್ಟೂಡೆಂಟ್ಸ್ ಪ್ರಿಡಿಕ್ಟರ್ ಪೇಪರ್ ಅಂದ್ರೆ ಏನು? ನಾಳೆ ಬೆಳಗ್ಗೆ 11 ಗಂಟೆಗೆ ನಿಮಗೊಂದು ಕೆಮಿಸ್ಟ್ರಿ, ನಾಳೆ ಬೆಳಗ್ಗೆ ನಿಮ್ಗೆ 11 ಗಂಟೆಗೆ ಯು ವಿಲ್ ಹ್ಯಾವ್ ಅ ಫಿಸಿಕ್ಸ್ ಕ್ಲಾಸ್. ಆ ಫಿಸಿಕ್ಸ್ ಕ್ಲಾಸ್ ಅಲ್ಲಿ ನಿಮ್ಗೆ 100 ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ನ ಮ್ಯಾಮ್ ಮಾಡಿಸ್ತಾರೆ. ನಿಮ್ಗೆ ಗಾಯತ್ರಿ ಮ್ಯಾಮ್ ಮಾಡಿಸ್ತಾರೆ. ಟಾಪ್ 100 ಮೋಸ್ಟ್ ಕ್ವಶನ್ಸ್, ಒಂದು ಫುಲ್ ಸಬ್ಜೆಕ್ಟ್ ಮಾಕ್ ಟೆಸ್ಟ್ ಇಂದ ತಗೊಂಡಿರೋ ಕ್ವಶನ್ಸ್ ಇದು. ಅದಾದ್ಮೇಲೆ PYQs ಎಲ್ಲ ಮಿಕ್ಸ್ ಮಾಡಿ ಕ್ವಶನ್ಸ್ ನಿಮಗೆ ಕೊಡ್ತಾರೆ ಮ್ಯಾಮ್. ಓಕೆನಾ? ಟಾಪ್ 100 ಕ್ವಶನ್ಸ್ ನಾಳೆ ಈವ್ನಿಂಗ್ ನಾನು ನಿಮ್ಗೆ ಕ್ಲಾಸ್ ಮಾಡ್ತೀನಿ. ಅದೇ ತರ ನಾಡಿದ್ದು ಬೆಳಗ್ಗೆ, ನಾಡಿದ್ದು ನಿಮಗೆ ಫಿಸಿಕ್ಸ್, ಮ್ಯಾಥ್ಸ್ ಮತ್ತೆ ಕೆಮಿಸ್ಟ್ರಿ ಆಗುತ್ತೆ. ಸೊ ಆ ತರ 2 ಡೇಸ್ ಅಲ್ಲಿ ನಿಮಗೆ ಯಾವ ಚಾಪ್ಟರ್ ನಿಮ್ಗೆ ತುಂಬಾ ಚೆನ್ನಾಗಿ ಬರುತ್ತೆ, ಯಾವ ಚಾಪ್ಟರ್ ನಿಮ್ಗೆ ರಿವೈಸ್ ಮಾಡಬೇಕು, ಎಲ್ಲ ಮೆಂಟಲಿ ನಿಮ್ಗೆ ಐಡಿಯಾ ಬರುತ್ತೆ. ಎಷ್ಟು ಕ್ವಶನ್ಸ್ ನೀವು ಸಾಲ್ವ್ ಮಾಡಕ್ ಆಗ್ತಿದೆ, ಯಾವ ಕ್ವಶನ್ ನೀವು ಸಾಲ್ವ್ ಮಾಡಕ್ ಆಗ್ತಾ ಇಲ್ಲ, ಎಲ್ಲ ರಿಯಲೈಸ್ ಆಗುತ್ತೆ ನಿಮ್ಗೆ. ಈಗ ಫಸ್ಟ್ 2 ಡೇಸ್ ಕತೆ ಮುಗೀತಲ್ಲಿ. ನೆಕ್ಸ್ಟ್ 17 and 20 4 ಡೇಸ್, 17, 18, 19, 20 ಈ 4 ದಿವಸ ಸ್ಟೂಡೆಂಟ್ಸ್ ನನಗೆ ಈ ಚಾನಲ್ ನನ್ನ ಟೀಚರ್ಸ್ ಇಂದ ಈ ಚಾನಲ್ ಎಲ್ಲ ನಿಮ್ಗೆ ವಿ ವಿಲ್ ಬಿ ಡೂಯಿಂಗ್ ಹೈ ವೇಟೇಜ್ ಮ್ಯಾರಥಾನ್ಸ್. ಇಲ್ಲಿವರೆಗೂ KCET ಮ್ಯಾರಥಾನ್ಸ್ ಮಾಡಿಲ್ಲ. ವಿಲ್ ಬಿ ಡೂಯಿಂಗ್ ರೈಟ್ ನೌ ಹೈ ವೇಟೇಜ್ ಮ್ಯಾರಥಾನ್ಸ್. 6 hours 7 hours ಇರುತ್ತೆ. 6 hours ಅಲ್ಲಿ ಕಂಪ್ಲೀಟ್ ಹೈ ವೇಟೇಜ್ ಬಯಾಲಜಿ ನಾನು ಮಾಡ್ತೀನಿ. ನಾನು ಫಸ್ಟ್ PUC ಸೆಕೆಂಡ್ PUC ಟಾಪಿಕ್ಸ್ ಎಲ್ಲ ಸೇರಿಸಿ ಹೈ ವೇಟೇಜ್ ಟಾಪಿಕ್ಸ್ ವಿತ್ ಕ್ವಶನ್ಸ್ ನ ಮಾಡಿಸ್ತೀನಿ. ಇಲ್ಲಿ ನಾನು ಲೆಟ್ಸ್ ಐ ಡೂ ಇಟ್ ಆನ್ ಮಂಡೇ, ಟ್ಯೂಸ್ಡೇ ನಿಮ್ಗೆ ಬೇರೆ ಸಬ್ಜೆಕ್ಟ್, ನೆಕ್ಸ್ಟ್ ಡೇ ಬೇರೆ ಸಬ್ಜೆಕ್ಟ್, ಅದಾದ್ಮೇಲೆ ಬೇರೆ ಸಬ್ಜೆಕ್ಟ್, ಆ ತರ ಇರುತ್ತೆ. 17 and 20 ಹೈ ವೇಟೇಜ್ ಚಾಪ್ಟರ್ಸ್ ಮ್ಯಾರಥಾನ್ಸ್. ಈಗ ಮ್ಯಾರಥಾನ್ಸ್ ಮುಗ್ದಾದ್ಮೇಲೆ ನಿಮ್ಗೆ ಲಾಸ್ಟ್ 2 ಡೇಸ್ ವಿ ವಿಲ್ ಬಿ ಮೇಕಿಂಗ್ ಶೋರ್ ಯು ಸಾಲ್ವ್ ಮೋರ್ ಕ್ವಶನ್ಸ್. ಸ್ಟೂಡೆಂಟ್ಸ್ ಕ್ವಶನ್ ನಾನು ಯಾವತ್ತೂ ಸ್ಟಾಪ್ ಮಾಡಲ್ಲ, ಕ್ವಶನ್ ಸ್ಟಾಪ್ ಆಗಲ್ಲ ಸ್ಟೂಡೆಂಟ್ಸ್. ಸೊ ವಿ ವಿಲ್ ಬಿ ಮೇಕಿಂಗ್ ಶೋರ್ ನೀವು ಲಾಸ್ಟ್ 2 ಡೇಸ್ ಅಲ್ಲಿ 500+ ಕ್ವಶನ್ ಸಾಲ್ವ್ ಮಾಡ್ತೀರಾ. PCMB ಎಲ್ಲ ಸೇರ್ಬಿಟ್ಟು 500+ ಕ್ವಶನ್ಸ್ ನಾನು ನಿಮ್ಗೆ ಇಲ್ಲಿ ಸಾಲ್ವ್ ಮಾಡಿಸ್ತೀನಿ. ದಿಸ್ ಇಸ್ ದ ಲಾಸ್ಟ್ 8 ಡೇಸ್ ಪ್ಲಾನ್ ಸ್ಟೂಡೆಂಟ್ಸ್. ಇದು ಬಿಟ್ರೆ ಸ್ಟೂಡೆಂಟ್ಸ್, ನಿಮಗೆ ಬೇಕಂದ್ರೆ ಮಾತ್ರ ಮಾಡ್ಸದ್ ನಾನು. ಕೆಮಿಸ್ಟ್ರಿಯಲ್ಲಿ ಎಲ್ಲ ಆರ್ಗ್ಯಾನಿಕ್ ರಿಯಾಕ್ಷನ್ ಒಂದು ವಿಡಿಯೋ ಬರುತ್ತೆ, ಇನ್ಆರ್ಗ್ಯಾನಿಕ್ ಫ್ಯಾಕ್ಟ್ಸ್ ವಿಡಿಯೋ ಬರುತ್ತೆ, ಇಂಪಾರ್ಟೆಂಟ್ ಫಾರ್ಮುಲಾಸ್ ಕೆಮಿಸ್ಟ್ರಿ ನ್ಯೂಮರಿಕಲ್ಸ್ ಬರೋ ವಿಡಿಯೋ ಬರುತ್ತೆ. ಸೇಮ್ ಗೋ ಫಿಸಿಕ್ಸ್
ಫಿಸಿಕ್ಸ್ ಅಲ್ಲಿ ಬೇಕಾದ್ರೆ ಸಪರೇಟ್ ಆಗಿ ಒಂದು ನ್ಯೂಮರಿಕಲ್ ಕ್ಲಾಸ್ ಮಾಡಿಸ್ತೀವಿ, ಸಪರೇಟ್ ಆಗಿ ಫಿಸಿಕ್ಸ್ ಅಲ್ಲಿ ಟ್ರಿಕ್ಸ್ ಕೊಡ್ತೀವಿ, ಸಪರೇಟ್ ಆಗಿ ಫಿಸಿಕ್ಸ್ ಅಲ್ಲಿ ಫಾರ್ಮುಲಾ ಶೀಟ್ ಬರುತ್ತೆ. ಅದೇ ತರ ಸ್ಟೂಡೆಂಟ್ಸ್, ಅದೇ ತರ ನಿಮಗೆ ಸೇಮ್ ಗೋಸ್ ಫಾರ್ ಸ್ಟೂಡೆಂಟ್ಸ್, ಸೇಮ್ ಗೋಸ್ ಫಾರ್ ಬಯಾಲಜಿ. ನಿಮ್ಗೆ ಹೂ ಅಂದ್ರೆ ನಾನು ಬಯಾಲಜಿ ಲೈನ್ ಮಾಡ್ತೀನಿ, ಮೋಸ್ಟ್ ಇಂಪಾರ್ಟೆಂಟ್ ಸೈಂಟಿಸ್ಟ್, ಮೋಸ್ಟ್ ಇಂಪಾರ್ಟೆಂಟ್ ನಿಮ್ಗೆ ಡಯಾಗ್ರಾಮ್ಸ್ ಮಾಡ್ಕೊಡ್ತೀನಿ KCET ಗೆ. ಅದೇ ತರ ಮ್ಯಾಥ್ಸ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ಮುಲಾಸ್ ಮ್ಯಾನ್ ನಿಮ್ಗೆ ಮಾಡ್ಕೊಡ್ತಾರೆ. ಬೇಕಾ ಸ್ಟೂಡೆಂಟ್ಸ್ ಇದು? ಇದೆಲ್ಲ ಸ್ಮಾಲ್ ವಿಡಿಯೋಸ್. ದಿಸ್ ಇಸ್ ದ ಮೇನ್ ಪ್ಲಾನ್ ಫಾರ್ ದ ನೆಕ್ಸ್ಟ್ 8 days ಸ್ಟೂಡೆಂಟ್ಸ್. ಇದೆಲ್ಲ ಮಾಡಾದ್ಮೇಲೆ ಸ್ಟೂಡೆಂಟ್ಸ್ ಒಂದು ಒಳ್ಳೆ ರ್ಯಾಂಕ್ ಬರೋದಕ್ಕೆ ನಾವು ಬೂಸ್ಟ್ ಮಾಡ್ಕೊಡ್ತೀವಿ. ನಿಮಗೆ ಒಂದು ಒಳ್ಳೆ ರ್ಯಾಂಕ್ ಬೆಲೆ ನಾನು ಹೆಲ್ಪ್ ಮಾಡ್ತೀನಿ ಸ್ಟೂಡೆಂಟ್ಸ್. ನಮ್ ಕಡೆ ನಿಮ್ಗೆ ಏನೇ ಹೆಲ್ಪ್ ಆಗಬೇಕಲ್ಲ ಸ್ಟೂಡೆಂಟ್ಸ್, ಎಲ್ಲ ಮಾಡ್ಕೊಡ್ತೀನಿ ನಿಮಗೆ. ಯಾಕಂದ್ರೆ ಗೊತ್ತಾ ಸ್ಟೂಡೆಂಟ್ಸ್, ಈ ಭಯ ಆಗ್ತಾ ಇತ್ತು ಎಲ್ಲರಿಗೂ ಭಯ ಆಗ್ತಾ ಇರತ್ತೆ. ಈಗ ನನಗೂ ಭಯ ಆಗ್ತಾ ಇತ್ತು, ಈಗಲೂ ಭಯ ಆಗುತ್ತೆ. ಬಟ್ ಈ ಭಯ ಇದೆಯಲ್ಲ, ಈ ಫಿಯರ್ ತುಂಬಾ ಟೆಂಪ್ರರಿ. ಎಕ್ಸಾಮ್ ಆದ್ಮೇಲೆ ಫಿಯರ್ ಇರಲ್ಲ, ಎಕ್ಸಾಮ್ ಆಗೋದಂಗ ಫಿಯರ್ ಇರುತ್ತೆ. ಬಟ್ ನೀವು ಚೆನ್ನಾಗಿ ಓದಲಿಲ್ಲ ಅನ್ಕೊಳ್ಳಿ, ಚೆನ್ನಾಗಿ ಮಾರ್ಕ್ಸ್ ಬರಲಿಲ್ಲ ಅನ್ಕೊಳ್ಳಿ, ಈ ಟೈಮ್ನ ಕರೆಕ್ಟಾಗಿ ಯೂಸ್ ಮಾಡಿಲ್ಲ ಅನ್ಕೊಳ್ಳಿ, ಆ ರಿಗ್ರೆಟ್ ಇರುತ್ತಲ್ಲ ಲೈಫ್ ಲಾಂಗ್ ಇರುತ್ತೆ. ಪೇನ್ ಏನು ಹೋಗ್ಬಿಡುತ್ತೆ, ಭಯ ಹೋಗ್ಬಿಡುತ್ತೆ, ಎಲ್ಲ ಹೋಗ್ಬಿಡುತ್ತೆ ನೆಕ್ಸ್ಟ್ ಇಯರ್ ಅಷ್ಟರಲ್ಲಿ. ಬಟ್ ರಿಗ್ರೆಟ್ ಏನೋ ಇರುತ್ತೆ, ಆ ಟೈಮ್ ಇತ್ತು ನನ್ನ ಹತ್ರ, ಯೂಸ್ ಮಾಡ್ಬೋದಾಗಿತ್ತು ಆ ಟೈಮ್ ನಾನು ಅಂತ. ಆ ರಿಗ್ರೆಟ್ ಇದೆಯಲ್ಲ ಲೈಫ್ ಲಾಂಗ್ ಉಳ್ಕೊಂಡ್ಬಿಡುತ್ತೆ. ಸೊ ನಮ್ಮ ಕಡೆಯಿಂದ ನಿಮ್ಗೆ ಹೆಲ್ಪ್ ಮಾಡ್ತೀವಿ, ಈ ರಿಗ್ರೆಟ್ಟು ಎಷ್ಟು ಕಮ್ಮಿ ಆಗುತ್ತೆ ಅಷ್ಟು ಮಾಡ್ಸೋದ ಅಂತ. ಓಕೆನಾ? ಸೊ ಸ್ಟೂಡೆಂಟ್ಸ್, ನಾಳೆಯಿಂದ ಅಟೆಂಡ್ ಆಗಿ ಕ್ಲಾಸ್ನ. ಎಕ್ಸಾಮ್ವರೆಗೂ ಪ್ಲಾನ್ ಸೆಟ್ ಆಗಿದೆ ನಿಮ್ಮದು. ಲೆಟ್ ಮೀ ನೋ ಇನ್ ದ ಕಮೆಂಟ್ ಸೆಕ್ಷನ್ ಸ್ಟೂಡೆಂಟ್ಸ್, ಲೆಟ್ ಮೀ ನೋ ಇನ್ ದ ಕಮೆಂಟ್ ಸೆಕ್ಷನ್ ವಿಚ್ ಬ್ರಾಂಚ್ ಆರ್ ಯು ಏಮಿಂಗ್ ಫಾರ್. ಇಲ್ಲ ಯಾವ ರ್ಯಾಂಕ್ ಸ್ಟೂಡೆಂಟ್ ನೀವು ಏನು ಮಾಡ್ತೀರಾ? 5,000 ವರ್ಡ್ ಹೆಂಗ್ ಮಾಡ್ತೀರಾ? 10,000 ವರ್ಡ್ ಏಮ್ ಮಾಡ್ತೀರಾ? 1,000 ವರ್ಡ್ ಏಮ್ ಮಾಡ್ತಾ ಇರಾ? ವಾಟ್ ಇಸ್ ದ ರ್ಯಾಂಕ್ ಯು ಆರ್ ಏಮಿಂಗ್ ಫಾರ್? ಕಮೆಂಟ್ ಅಲ್ಲಿ ಹಾಕಿ ತೋರಿಸಿ ನನಗೆ. ಸರ್ ನಂದು ಇಷ್ಟು ಏಮ್ ಇದೆ, ನಾನು ಮಾಡ್ತೀನಿ ಅಂತ ತೋರಿಸಿ. ಆಲ್ ದ ಬೆಸ್ಟ್ ಸ್ಟೂಡೆಂಟ್ಸ್. ನಾನು ನಿಮ್ಗೆ ಸಿಗ್ತೀನಿ ನಾಳೆ ನಿಮಗೆ ಪ್ರಿಡಿಕ್ಟರ್ ಪೇಪರಲ್ಲಿ. ಓಕೆನಾ? ಬಾಯ್ ಬಾಯ್ ಆಲ್ ದ ಸ್ಟೂಡೆಂಟ್ಸ್ ಆ್ಯಂಡ್ ಟೇಕ್ ಕೇರ್. ಬಾಯ್.